ಅಳಿಂದ್ರೆ ಏನೋ ಮಾತಾಡಬೇಕು ಅಂತ ಅಂದ್ರಿಲ್ಲ, ಏನದು? ಮಾವ, ಅದು ನಾನು ಒಂದು ತುಂಬ ದೊಡ್ಡ ನಿರ್ಧಾರ ತೊಗೊಂಡ್ಬಿಟ್ಟಿದ್ದೀನಿ. ಆ ನಿರ್ಧಾರನ ನಿಮಗೆ ಹೇಳ್ತೀನಿ, ನಿಮಗೆಲ್ಲ ಶಾಕ್ ಆಗ್ಬಿಡ್ಬೋದು. ನೀವು ಯಾವುದಕ್ಕೂ ಎದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಕೆಲವು ಸತಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ದಾರಿ ಹೋಗ್ಬಿಟ್ಟಿರ್ತೀವಿ. ಕೆಲವು ಸತಿ ದಾರಿ ತಪ್ಪು ಅಲ್ಲದೆ ಹೋದರೂ ನಾವು ಇಟ್ಟಿರೋ ಹೆಜ್ಜೆ ತಪ್ಪಾಗಿರುತ್ತೆ. ಹಾಗಾಗಿ ಈಗ ಅದನ್ನ ತಿದ್ಕೊಂಡು ಸರಿ ಮಾಡಿಕೊಂಡು ಬದುಕೋಣ ಅಂತ ಅಂದ್ಕೊಂಡಿದ್ದೀನಿ. ಲೇ ಸುಂದರ ದರಿದ್ರ, ಏನ ಮಾತಾಡ್ತಿದ್ಯಾ? ತಪ್ಪು ಸರಿ ನಿರ್ಧಾರಗಳನ್ನ ತಗೊಳ್ಳೋವಷ್ಟು ದೊಡ್ಡವನಾಗ್ಬಿಟ್ಯಾ? ಮಮ್ಮಿ, ನನಗೆ ಸೀರಿಯಸ್ನೆಸ್ ಇಲ್ಲದೆ ಇರ್ಬೋದು, ಹಾಗಂತ ನಾನು ಯೋಚನೆ ಮಾಡೋದು ಸಣ್ಣದಾಗಿರುತ್ತೆ ಅಂತ ಯಾಕೆ ಅನ್ಕೋತೀಯ? ಅದಲ್ಲದೆ ಉಪ್ಪು ತಿಂದ್ಮೇಲೆ ನೀರು ಕುಡಿಲೇಬೇಕು, ತಪ್ಪು ಮಾಡಿದ್ಮೇಲೆ ಪ್ರಾಯಶ್ಚಿತ್ತ ಅನುಭವಿಸ್ಲೇಬೇಕು. ಏನಾಯ್ತ್ರಿ? ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ನೀವ್ಯಾಕ್ರಿ ಉಪ್ಪು ತಿಂದ್ರಿ? ದಡ್ತನಕ್ಕೆ ಹೋಗ್ಲಿ ಬಿಡು, ನಿಂಗೆ ಅರ್ಥ ಆಗಲ್ಲ. ನೋಡೆ, ನಿನ್ನ ಗಂಡ ಆದ್ವನು ತಪ್ಪು ದಾರಿ ಹೋಗ್ತಾ ಇದ್ದಾನೆ ಅಂತ ಅವನಿಗೆ ತಿಳಿದು ಅವನೀಗ ಸರಿ ದಾರಿಲಿ ಹೋಗ್ಬೇಕು, ಬದುಕನ್ನ ಸರಿಯಾಗಿ ಕಟ್ಕೋಬೇಕು ಅಂತೆಲ್ಲ ಥಿಂಕ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದು ನಿನಗೆ ಸಿಹಿ ಸುದ್ದಿ ಅಂತ ಅನ್ಸಲ್ವೇನೆ? ಪಾವ, ನೀವೇನು ಹೇಳಕ್ ಹೊರಟಿದ್ದೀರಾ? ಅದು ನಾನು ವಿಜಯಾಂಬಿಕಾ ಮೇಡಮ್ ಹತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ, ಇನ್ನು ಮುಂದೆ ಆ ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಕ್ ಬಂದೆ. ಲೇ, ನಿಂಗೇನು ತಲೆಗಿಲೆ ಕೆಟ್ಟಿದ್ಯಾ? ಒಳ್ಳೆ ಮೊಬೈಲು, ಈಸಿ ಆಗಿರೋ ಕೆಲಸ, ಕೈ ತುಂಬಾ ದುಡ್ಡು, ಕೆಲಸ ಬಿಡ್ತಾನಂತೆ. ಕೆಲಸ ಬಿಟ್ಟು ಏನ್ ಮಾಡ್ತೀಯ? ಮಮ್ಮಿ, ಸಂಬಳಕ್ಕಿಂತ ಸ್ವಾಭಿಮಾನ ಮುಖ್ಯ. ಕೈ ತುಂಬ ಸಂಬಳ ಬಂದರೂ ಮನಸ್ಸಿಗೆ ಖುಷಿ ಅನ್ನೋದು ಮುಖ್ಯ. ಅದಕ್ಕೇನೆ ಅಲ್ಲಿ ಕೆಲಸ ಬಿಟ್ಟು ನಾನು ಮುಂಚೆ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ನಲ್ಲ, ಆ ಕಂಪ್ನಿಲೇ ಕೆಲಸ ಮಾಡ್ತೀನಿ. ಆದರೆ ಅದಿರೋದು ಮಂಗಳೂರಲ್ಲಿ. ಅಳಿಯಂದ್ರೆ ಮಂಗಳೂರಲ್ಲ? ಅಲ್ಲ, ಹೆಂಡತಿ ಮಗಳನ್ನ ಬಿಟ್ಟು ಅಷ್ಟು ದೂರ ಹೋಗೋ ಬದಲು ಇಲ್ಲೇ ಎಲ್ಲಾರ ಕೆಲಸ ನೋಡ್ಕೋಬೋದಲ್ಲ?